ಇವತ್ತು ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಬ್ರೋಕರ್ಗಳು ಅವೈಲೇಬಲ್ ಇದ್ದಾರೆ. ಅವರು ಒಂದಷ್ಟು ಪ್ಲಾಟ್ಫಾರ್ಮ್ಗಳನ್ನು ಬಿಲ್ಡ್ ಮಾಡಿ ಟ್ರೇಡಿಂಗ್ ಅದೇ ರೀತಿ ಇನ್ವೆಸ್ಟ್ಮೆಂಟ್ನ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಇರುವಂಥದ್ದು ನನಗೆ ಬೇಕಾಗುವಂಥ ಬೆಸ್ಟ್ ಬ್ರೋಕರನ್ನು ಚೂಸ್ ಮಾಡುವಂಥದ್ದು. ನನಗೆ ಬೇಕಾಗುವಂಥ ಫೀಚರನ್ನು ಯಾವ ಬ್ರೋಕರ್ ಕೊಡ್ತಾ ಇದ್ದಾರೆ, ನನಗೆ ಏನೆಲ್ಲ ಫೀಚರ್ ಬೇಕು, ಅದೇ ರೀತಿ ಯಾವ ಬ್ರೋಕರ್ ರಿಲಯಬಲ್ ಬ್ರೋಕರ್ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಒಂದಷ್ಟು ಕಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ 2 ಬ್ರೋಕರ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಏನೆಲ್ಲ ಚಾರ್ಜಸ್ ಇದೆ, ಏನೆಲ್ಲ ಫೀಚರ್ಗಳು ಸಿಗುತ್ತೆ, ಯಾವುದೆಲ್ಲ ಪ್ಲ್ಯಾಟ್ಫಾರ್ಮ್ಗಳು ನಾವು ಟ್ರೇಡಿಂಗನ್ನು ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು, ಅದರಿಂದ ನಮ್ಮ ಟ್ರೇಡಿಂಗನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು, ನಮ್ಮ ಟ್ರೇಡಿಂಗ್ಗೆ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗಳು ಬೆಟರ್ ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನೋಡಿದ ನಂತರ ನಿಮಗೊಂದಷ್ಟು ಕನ್ಫ್ಯೂಷನ್ ದೂರ ಆಗ್ಬೋದು, ನಿಮಗೆ ಸೂಟಬಲ್ ಆದ ಬ್ರೋಕರ್ನ ಚೂಸ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಸಹಾಯ ಆಗ್ಬೋದು. ನಾನು ಯೂಸ್ ಮಾಡುವಂಥ 2 ಬ್ರೋಕರ್, ಒಂದು ಝೀರೋದ, ಇನ್ನೊಂದು ದನ್. ಇವುಗಳನ್ನು ಕಂಪೇರ್ ಮಾಡಿ ನೋಡೋಣ. ಇವುಗಳಲ್ಲಿ ಯಾವ್ಯಾವ ಫೀಚರ್ ಇದೆ, ಏನೆಲ್ಲ ಚಾರ್ಜಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಚಾರ್ಜಸನ್ನು ಕಂಪೇರ್ ಮಾಡೋಣ. ನೆಕ್ಸ್ಟ್ ನಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ, ಯಾವೆಲ್ಲ ಪ್ಲ್ಯಾಟ್ಫಾರ್ಮ್ಗಳು, ಆ್ಯಪ್ಗಳು ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನಾವು ಝೀರೋದ ಹಾಗೆ ಇಲ್ಲಿ ದನ್ನನ್ನು ನೋಡ್ತಾ ಇದ್ದೀವಿ. ಝೀರೋದಲ್ಲಿ ಈಕ್ವಿಟಿ ಡೆಲಿವರಿ, ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತೀವಿ ಅಥವಾ ಇವತ್ತು ಯಾವುದೊಂದು ಸ್ಟಾಕನ್ನು ಬೈ ಮಾಡಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಹೋಲ್ಡ್ ಮಾಡ್ತೀವಿ ಅಂತೇಳಿ ಇಲ್ಲಿ ಝೀರೋ ಬ್ರೋಕರೇಜ್ ಫೀ ಇರುತ್ತೆ. ಅದೇ ರೀತಿ ದನ್ನಲ್ಲಿ ಕೂಡ ಅಲ್ಲಿ ಝೀರೋ ಬ್ರೋಕರೇಜ್ ಇರುತ್ತೆ. ಇಂಟ್ರಾಡೇ ಬ್ರೋಕರೇಜನ್ನು ನೋಡೋದಾದರೆ ಇಲ್ಲಿ ಪರ್ ಆರ್ಡರ್ 20 ಇರುತ್ತೆ ಆಪ್ಷನ್, ಫ್ಯೂಚರ್ ಆ್ಯಂಡ್ ಆಪ್ಷನನ್ನು ಮಾಡಿದಾಗ. ಅದೇ ರೀತಿ ನಾವು ಈಕ್ವಿಟಿಯನ್ನು ಮಾಡ್ತೀವಿ ಅಂತ ಹೇಳಿದೆ 0.03% ಆರ್ 20 ರೂಪೀಸ್ ಬ್ರೋಕರೇಜ್ ಇರುತ್ತೆ. ಇಲ್ಲಿಯೂ ಸಿಮಿಲರ್ ರೀತಿಯ ಬ್ರೋಕರೇಜ್ ದನ್ನಲ್ಲಿ ಕೂಡ ಅವೈಲೇಬಲ್ ಇರುವಂಥದ್ದು. F&O ಆರ್ಡರ್ಗೆ ಪರ್ ಆರ್ಡರ್ ಫ್ಲ್ಯಾಟ್ 20 ರೂಪೀಸ್ ಬ್ರೋಕರೇಜ್ ಇರುತ್ತೆ. ಇಲ್ಲಿ ಕೂಡ ದನ್ನಲ್ಲಿ ಕೂಡ ಫ್ಲ್ಯಾಟ್ 20 ರೂಪೀಸ್ ಬ್ರೋಕರೇಜ್ ಇರುತ್ತೆ. ಹಾಗೆ ಡಿಮ್ಯಾಟ್ನ AMC, ಇಯರ್ಲಿ AMC ಏನು ಚಾರ್ಜ್ ಆಗುತ್ತೆ. ಝೀರೋದಲ್ಲಿ 4 ಲಕ್ಷಕ್ಕಿಂತ ಕೆಳಗಡೆ ಹೋಲ್ಡಿಂಗ್ ಇರುವ ಅಕೌಂಟ್ಗಳಿಗೆ ಇಲ್ಲಿ ಫ್ರೀ ಇರುತ್ತೆ, ಯಾವುದೇ AMC ಚಾರ್ಜ್ ಆಗೋದಿಲ್ಲ. ಅದಕ್ಕಿಂತ ಮೇಲಿರುವ ಅಕೌಂಟ್ಗಳಿಗೆ ಇಲ್ಲಿ 300 ರೂಪೀಸ್ AMC ಚಾರ್ಜ್ ಆಗುವಂಥದ್ದು. ಬಟ್ ದನ್ನಲ್ಲಿ ಯಾವುದೇ AMC ಇರೋದಿಲ್ಲ, ಲೈಫ್ ಟೈಮ್ವರೆಗೂ ಝೀರೋ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ. ನೆಕ್ಸ್ಟ್ DP ಚಾರ್ಜಸ್ ಅಂತ ಏನು ಕರಿತೀವಿ, ನಾವು ಯಾವುದೊಂದು ಸ್ಟಾಕನ್ನು ಬೈ ಮಾಡ್ತೀವಿ, ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ, ನೆಕ್ಸ್ಟ್ ನಾವು ಸೆಲ್ ಮಾಡ್ತೀವಿ, ನಮ್ಮ ಡಿಮ್ಯಾಟ್ ಅಕೌಂಟಿಂದ ಅದು ಡೆಬಿಟ್ ಆದಾಗ ಒಂದು ಚಾರ್ಜ್ ಕಟ್ ಆಗುತ್ತೆ, ಅದನ್ನು DP ಚಾರ್ಜ್ ಅಂತ ಕರಿತೀವಿ. ಝೀರೋದಲ್ಲಿ 15.34 ಪರ್ ಸ್ಕ್ರಿಪ್ಟ್ ಪ್ರಕಾರ ಇರುತ್ತೆ. ನೀವು ಒಂದು ಶೇರನ್ನು ಸೇಲ್ ಮಾಡ್ಬೋದು ಅಥವಾ 100 ಶೇರನ್ನು ಸೇಲ್ ಮಾಡಿದರೂ ಕೂಡ ಇದು 15.34 ಪ್ರತಿಯೊಂದು ಸ್ಟಾಕ್ನ ಆಧಾರದಲ್ಲಿ ಡಿಸೈಡ್ ಆಗುತ್ತೆ. 15.34 ಪ್ಲಸ್ GST ಇರುತ್ತೆ. ಇಲ್ಲಿ 12.5 ರೂಪೀಸ್ ಪ್ಲಸ್ GST ದನ್ನಲ್ಲಿ ಇರುವಂಥದ್ದು. API ಆ್ಯಕ್ಸೆಸನ್ನು ನೋಡೋದ್ರೆ ನಾವು ಅಲ್ಗೋನ ಕ್ರಿಯೇಟ್ ಮಾಡಬೇಕು, ನಮಗೆ APIನ ಆ್ಯಕ್ಸೆಸ್ ಬೇಕು ಅಂತೇಳಿದೆ. ಬೇಸಿಕ್ಸ್ API ಏನಿದೆ, ಆರ್ಡರ್ನ ಪೆಚ್ ಮಾಡುವಂಥದ್ದು, ಪೊಸಿಷನನ್ನು ಪೆಚ್ ಮಾಡುವಂಥದ್ದು ಇಲ್ಲಿ ಫ್ರೀ ಇರುತ್ತೆ. ಅದೇ ನಮಗೆ ಲೈವ್ ಮಾರ್ಕೆಟಲ್ಲಿ ಡಾಟಾ ಬೇಕು ಅಥವಾ ಹಿಸ್ಟೋರಿಕಲ್ ಡಾಟಾ ಬೇಕು ಅಂತ ಹೇಳಿದೆ 500 ರೂಪೀಸ್ ಪರ್ ಮಂತ್ ಚಾರ್ಜ್ ಆಗುತ್ತೆ. ಇಲ್ಲಿ ಕೂಡ ಸಿಮಿಲರ್, ದನ್ನಲ್ಲಿ ಕೂಡ ಬೇಸಿಕ್ API ಫ್ರೀ ಇರುತ್ತೆ. ಆರ್ಡರ್ನ ಫೆಚ್ ಮಾಡಲಿಕ್ಕೆ, ಪೊಸಿಷನನ್ನು ಫೆಚ್ ಮಾಡಲಿಕ್ಕೆ, ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಇಲ್ಲೆಲ್ಲ ಫ್ರೀ ಇದೆ. ಬಟ್ ಡಾಟಾ ಬೇಕು ಅಂತ ಹೇಳಿದೆ 499 ಪರ್ ಮಂತ್ ಚಾರ್ಜ್ ಆಗುತ್ತೆ. ಇಲ್ಲಿ ನಾವು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮನ್ನು ನೋಡೋದರೆ ಇಲ್ಲಿ ಝೀರೋದ ಕೈಟ್ ಅನ್ನೋಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರೊವೈಡ್ ಮಾಡ್ತಿದೆ. ಅದೇ ರೀತಿ ಕೈಟ್ ಅನ್ನೊಂದು ಆ್ಯಪ್ ಕೂಡ ಇದೆ. ಇದರ ಮುಖಾಂತರ ಇಲ್ಲಿ ನಮಗೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ದನ್ 2-3 ಪ್ಲ್ಯಾಟ್ಫಾರ್ಮ್ಗಳನ್ನು ಪ್ರೊವೈಡ್ ಮಾಡ್ತಾ ಇದೆ. ಒಂದು ಬೇಸಿಕ್ ದನ್ ವೆಬ್ ಇದೆ, ಅದೇ ರೀತಿ ಟ್ರೇಡಿಂಗ್ ವ್ಯೂನ ಪ್ಲ್ಯಾಟ್ಫಾರ್ಮ್ ಇದೆ, ಅದೇ ರೀತಿ ಡೆಕ್ಸ್ಟ್ T3 ಅಂತ ಒಂದು ಟರ್ಮಿನಲ್ ಕೂಡ ಇದೆ. ಅದರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅದೇ ರೀತಿ ಆಪ್ಷನನ್ನು ನಾವು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸೆನ್ಸಿಬಲ್ ನಮಗೆ ಸಿಗುತ್ತೆ. ಆಪ್ಷನನ್ನು ಅನಾಲಿಸಿಸ್ ಮಾಡಬೇಕು ಅಂತೇಳಿ ಝೀರೋದಲ್ಲಿ ಸೆನ್ಸಿಬಲ್ ಫ್ರೀಯಾಗಿ ಸಿಗುತ್ತೆ ಝೀರೋದ ಅಕೌಂಟ್ ಹೋಲ್ಡರ್ಗಳಿಗೆ. ಅದೇ ರೀತಿ ದನ್ನಲ್ಲಿ ಸಪ್ರೇಟ್ ಆದಂಥ ಆಪ್ಷನ್ ಟ್ರೇಡ್ ಮಾಡುವಂಥ ಟೂಲ್ ಕೂಡ ನಮಗೆ ಅವೈಲೇಬಲ್ ಇದೆ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಏನೆಲ್ಲ ಟೂಲ್ಗಳು ನಮಗೆ ಅವೈಲೇಬಲ್ ಇದೆ ಅಂತ. ಮೊದಲನೇದಾಗಿ ಝೀರೋದವನ್ನು ನಾವು ನೋಡೋದರೆ ಇಲ್ಲಿ kite.zerodha.com ಅಂತ ಒಂದು ಟೂಲ್ ಸಿಗುತ್ತೆ, ನಮಗೆ ವೆಬ್ಸೈಟ್ ಸಿಗುತ್ತೆ. ಇಲ್ಲಿ ನಾವು ಟ್ರೇಡನ್ನು ಮಾಡುವಂಥದ್ದು. ಆ್ಯಪ್ ಬೇಕು ಅಂತೇಳಿ ನಿಮಗೆ ಕೈಟ್ ಮೊಬೈಲ್ ಆ್ಯಪ್ ಸಿಗುತ್ತೆ. ಇಲ್ಲಿ ನಮಗೆ ಬೈ ಡಿಫಾಲ್ಟ್ ಒಂದು ಸಿಂಪಲ್ UI ಇರುವಂಥ ಒಂದು ಟ್ರೇಡಿಂಗ್ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಾವು ಟ್ರೇಡನ್ನು ಮಾಡ್ಬೋದು. ಇಲ್ಲಿ ಅದೇ ರೀತಿ ಒಂದು ಸ್ಕ್ರೀನರ್ ಅಂತ ಒಂದು ಸೆಕ್ಷನ್ ಕೂಡ ಇದೆ. ಇಲ್ಲಿ ಹೋದರೆ ನಾವು ಒಂದಷ್ಟು ಲೈವ್ ಮಾರ್ಕೆಟಲ್ಲಿ ಒಂದು ಬೇಸಿಕ್ ಸ್ಕ್ರೀನರನ್ನು ಕೂಡ ನೋಡ್ಬೋದು. ಅದೇ ರೀತಿ ನಾವು ಸ್ಕ್ರೀನರನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಒಂದಷ್ಟು ಪ್ರೀಸೆಟ್ ಸ್ಕ್ರೀನರ್ ಅವೈಲೇಬಲ್ ಇದೆ. ಒಂದಷ್ಟು ಫಿಲ್ಟರ್ನ ಆ್ಯಡ್ ಮಾಡ್ಕೊಂಡು ನಾವು ಕೂಡ ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲಿ ಡ್ಯಾಶ್ಬೋರ್ಡ್ ಅಂತಿದೆ. ಇಲ್ಲಿ ನಾವು ಸಿಂಪಲ್ಲಾಗಿ ಚಾರ್ಟನ್ನು ಯೂಸ್ ಮಾಡಿಕೊಂಡು ಟ್ರೇಡನ್ನು ಮಾಡುವಂಥದ್ದು. ಇಲ್ಲಿ ಕೆಳಗಡೆ ನಾವು ಬಂದರೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಎಕನಾಮಿಕ್ ಕ್ಯಾಲೆಂಡರ್ ಇರ್ಬೋದು, ಅದೇ ರೀತಿ ಅಪ್ಕಮಿಂಗ್ IPO, ಅರ್ನಿಂಗ್ ಕ್ಯಾಲೆಂಡರ್, ಅದೇ ರೀತಿ ಟಾಪ್ ಗೇನರ್, ಟಾಪ್ ಲೂಸರ್ ಇಲ್ಲಿ ತೋರ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ನಾವು ಯಾವುದೊಂದು ಸ್ಕ್ರಿಪ್ಟನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಚಾರ್ಟನ್ನು ಕೂಡ ಅನಲೈಸ್ ಮಾಡ್ಬೋದು. ಇಲ್ಲಿ ಟ್ರೇಡಿಂಗ್ ವ್ಯೂನ ಚಾರ್ಟ್ ನಮಗೆ ಸಿಗುತ್ತೆ. ಟ್ರೇಡಿಂಗ್ ವ್ಯೂ ರೀತಿಯಲ್ಲಿ ಚಾರ್ಟ್ ಸಿಗುತ್ತೆ. ಬಟ್ ಟ್ರೇಡಿಂಗ್ ವ್ಯೂನ ಎಲ್ಲ ಫೀಚರ್ಗಳು ಸಿಗೋದಿಲ್ಲ, ಅದು ನಿಮಗೆ ದನ್ನಲ್ಲಿ ಸಿಗುತ್ತೆ. ಇಲ್ಲಿ ಚಾರ್ಟ್ ಸಿಗುತ್ತೆ, ನೀವು ಆಪ್ಷನ್ ಚೈನನ್ನು ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಒಂದಷ್ಟು ಫಂಡಮೆಂಟಲ್, ಆ ಸ್ಟಾಕ್ನ ಕುರಿತಾದ ಫಂಡಮೆಂಟಲ್ ಡಾಟಾ ಕೂಡ ನಿಮಗೆ ಸಿಗುತ್ತೆ. ಅಥವಾ ಇಲ್ಲಿ 3 ಡಾಟ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನ್ಗಳು ಕೂಡ ನಿಮಗೆ
ಈ ಸ್ಟಾಕ್ನ ರಿಲೇಟೆಡ್ ಸಿಗುತ್ತೆ. ಇದೊಂದು ಸಿಂಪಲ್ ಪ್ಲ್ಯಾಟ್ಫಾರ್ಮ್ ಆಯಿತು. ಇನಿಷಿಯಲಿ ಝೀರೋದವನ್ನು ಓಪನ್ ಮಾಡಿದಾಗ ಈ ರೀತಿಯ ಇಂಟರ್ಫೇಸ್ ನಮಗೆ ಇಲ್ಲಿ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಹೊಸದೊಂದು ಫೀಚರನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ, ಟರ್ಮಿನಲ್ ಅಂತ. ಇಲ್ಲಿ ನಾವು ಹೋದಾಗ ಇಲ್ಲಿ ಸ್ಕ್ಯಾಲ್ಪರ್ ಅಂತಿದೆ, ಸಿಂಪಲ್ ಅಂತಿದೆ, ಅದೇ ರೀತಿ ನ್ಯೂ ವರ್ಕ್ ಸ್ಪೇಸ್ ಅಂತಿದೆ. ನಾವೇ ಬೇಕಾಗುವಂಥ ವರ್ಕ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ಯಾಲ್ಪರನ್ನು ಕ್ಲಿಕ್ ಮಾಡಿದೆ. ಸ್ಕ್ಯಾಲ್ಪರನ್ನು ಕ್ಲಿಕ್ ಮಾಡಿದಾಗ ಸ್ಕ್ಯಾಲ್ಪ್ ಮಾಡಲಿಕ್ಕೆ ಯಾವ ರೀತಿ ಒಂದು ಇಂಟರ್ಫೇಸ್ ಬೇಕು ಆ ರೀತಿ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾವು ಕಸ್ಟಮೈಸೇಷನನ್ನು ಮಾಡ್ಕೊಳ್ಬೋದು. ಇಲ್ಲಿ ಪ್ಲಸ್ ಅಂತ ಏನಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಬೇರೆ ಬೇರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳುವಂಥ ಅವಕಾಶ ಸಿಗುತ್ತೆ. ನಮಗೆ ಏನು ಬೇಕು ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆಪ್ಷನ್ ಚೈನ್ ಹಾಕಿದೆ, ಆಪ್ಷನ್ ಚೈನ್ ಬಂತು. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಾವು ಇಲ್ಲಿ ಕೂಡ ಹಾಕ್ಕೊಳ್ಬೋದು, ನಮ್ಮ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ಬೋದು. ಈ ರೀತಿ ಇದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಇರುವಂಥ ಇಂಟರ್ಫೇಸ್ ಆಗುತ್ತೆ. ನಿಮಗೆ ಕೈಟಲ್ಲೇ ಸಿಗುತ್ತೆ. ನೀವು ಬೇಕಾದರೆ ಡಿಫಾಲ್ಟ್ ವರ್ಷನನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಈ ರೀತಿಯ ಟರ್ಮಿನಲ್ ಮೋಡ್ ಅಂತ ಏನು ಕರಿತೀವಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಮಲ್ಟಿಫುಲ್ ಫೀಚರ್ಗಳು ಸಿಗುತ್ತೆ ನಿಮಗೆ. ಬೇರೆ ಬೇರೆ ರೀತಿ ಆರ್ಡರ್ ಬುಕ್ಕನ್ನು ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಇಂಟರ್ಫೇಸನ್ನು ಇಲ್ಲಿ ಸೆಟ್ ಮಾಡಿಕೊಳ್ಳಲಿಕ್ಕಾಗತ್ತೆ. ಇಲ್ಲಿ ನೀವು ಸ್ಕ್ಯಾಲ್ಪರ್ ಮೋಡ್ ಅಂತ ಬಂದಿದೆ. ಇಲ್ಲಿ ನ್ಯೂ ವರ್ಕ್ ಸ್ಪೇಸ್ ಅಂತ ಇರುತ್ತೆ. ಇದು ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ರೀತಿ ವರ್ಕ್ ಸ್ಪೇಸ್ ಬೇಕು ಅಂತ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ಏನೇನು ಐಟಮ್ ಬೇಕು ಅನ್ನೋದನ್ನು ನೋಡಿಕೊಂಡು ಅಲ್ಲಿ ಐಟಮನ್ನು ಸೆಟ್ ಮಾಡ್ಕೊಳ್ಳಿಕ್ಕಾಗತ್ತೆ. ಇದು ಇರುವಂಥ ಅಡ್ವಾನ್ಸ್ ಫೀಚರ್ ಆಗುತ್ತೆ. ಹಾಗೆ ನಾನಿಲ್ಲಿ ಚೇಂಜ್ ಮಾಡ್ಕೊಳ್ಬೋದು, ಡಿಫಾಲ್ಟ್ ಮೋಡ್ಗೆ ಹೋಗ್ಬೋದು. ಅದೇ ರೀತಿ ನಿಮಗೆ ಆಪ್ಷನನ್ನು ಅನಲೈಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಆಪ್ಷನ್ ಚೈನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಬರುತ್ತೆ ವ್ಯೂ ಆನ್ ಸೆನ್ಸಿಬಲ್ ಅಂತ ಬರುತ್ತೆ. ಇಲ್ಲಿ ಹೋದರೆ ನಿಮಗೆ ಡೈರೆಕ್ಟಾಗಿ ಸೆನ್ಸಿಬಲ್ನ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಓಪನ್ ಇಂಟ್ರೆಸ್ಟನ್ನು ಅನಲೈಸ್ ಮಾಡ್ಬೋದು. ಇಲ್ಲಿ ಸ್ಟ್ರಾಟಜಿಯನ್ನು ನಿಮಗೆ ಬಿಲ್ಡ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ನೀವು ಬಂದರೆ ಟ್ರೇಡ್ ಅಂತ ಸೆಕ್ಷನ್ ಇದೆ. ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ಇದೆ, ಸ್ಟ್ರಾಟಜಿ ವಿಸಾರ್ಡ್ ಅಂತಿದೆ. ಅದೇ ರೀತಿ ಇಲ್ಲಿ ಅನಾಲಿಸಿಸ್ ಸೆಕ್ಷನ್ಗೆ ಹೋದರೆ ಮಲ್ಟಿ ಸ್ಟ್ರೈಕ್, OI, FIDI ಡಾಟಾ ಇವನ್ನೆಲ್ಲವನ್ನು ಅನಲೈಸ್ ಮಾಡಲಿಕ್ಕಾಗತ್ತೆ. ಆಪ್ಷನ್ಸನ್ನು ಅನಲೈಸ್ ಮಾಡಬೇಕು ಅಂತ ಹೇಳಿದರೆ ಸೆನ್ಸಿಬಲ್ ಮುಖಾಂತರ ನೀವು ಝೀರೋದವನ್ನು ಯೂಸ್ ಮಾಡಿಕೊಂಡು ಆಪ್ಷನ್ಸನ್ನು ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಟ್ರೇಡಿಂಗ್ ಪಾರ್ಟ್ ಆಯಿತು. ಇಲ್ಲೆಲ್ಲ ಫೀಚರ್ಗಳು ಸಿಗುತ್ತೆ. ನಿಮಗೆ ಟ್ರೇಡಿಂಗ್ ವ್ಯೂ ರೀತಿಯ ಚಾರ್ಟೇ ಸಿಗುತ್ತೆ, ಬಟ್ ಎಕ್ಸಾಕ್ಟ್ ಟ್ರೇಡಿಂಗ್ ವ್ಯೂನ ಇಂಟರ್ಫೇಸ್ ಸಿಗೋದಿಲ್ಲ. ಟ್ರೇಡಿಂಗ್ ವ್ಯೂನ ಚಾರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಡ್ರಾಯಿಂಗನ್ನು ಮಾಡ್ಕೊಳ್ಬೋದು. ಇನ್ನೊಂದು ಚಾರ್ಟ್ನ ಫೀಚರ್ ಅವೈಲೇಬಲ್ ಇದೆ, ಚಾರ್ಟ್ IQ ಅಂತ. ಅದು ನೀವು ಪ್ರೊಫೈಲಲ್ಲಿ ಹೋಗಿ ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಕಾಯಿನ್ ಅಂತ ಒಂದು ಆ್ಯಪ್ ಇದೆ. ನೀವು ಅದರ ಮುಖಾಂತರ ಝೀರೋದ ಕಾಯಿನ್ ಅಂತಿದೆ, ಅದರ ಮುಖಾಂತರ ನೀವು ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ಬೋದು. SIPಯನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಎಲ್ಲ ನೀಡ್ಗಳಿಗೂ ಬೇಕಾಗುವಂಥ ಫೀಚರ್ ನಮಗೆ ಇಲ್ಲಿ ಅವೈಲೇಬಲ್ ಇದೆ ಝೀರೋದಲ್ಲಿ. ನೆಕ್ಸ್ಟ್ ನಾವು ದನ್ ಕಡೆ ಬರೋದಾದರೆ web.dun.co ಅಂತ ಒಂದು ಇವರ ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಇರುವಂಥದ್ದು. ಸಿಮಿಲರ್ ನಿಮಗೆ ಕೈಟಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಂಟರ್ಫೇಸ್ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ನೀವು ನಿಮ್ಮ ವಾಟ್ ಲಿಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು, ಸ್ಟಾಕನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಒಂದಷ್ಟು ಇಂಟ್ರಾಡೇಯಲ್ಲಿ ಮೊಮೆಂಟಮ್ ಇರುವ ಸ್ಟಾಕ್ಗಳು ಬರ್ತಾ ಹೋಗುತ್ತೆ. ಟಾಪ್ ಗೇನರ್, ಟಾಪ್ ಮೂವರ್ ಸ್ಟಾಕ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಇಲ್ಲಿ ಸ್ಟಾಕಲ್ಲಿ ಟ್ರೇಡ್ ಮಾಡ್ಬೋದು, ಮ್ಯೂಚುವಲ್ ಫಂಡಲ್ಲಿ ಕೂಡ ಟ್ರೇಡ್ ಮಾಡ್ಬೋದು, ETF ಅಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ಕೂಡ ನೀವು ದನ್ ಆ್ಯಪಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು, ಅದಕ್ಕೆ ಸಪ್ರೇಟ್ ಆ್ಯಪ್ ಇಲ್ಲ. ಸೊ ಇದೊಂದು ಬೇಸಿಕ್. ಅದೇ ರೀತಿ ಸ್ಟಾಕ್ಗಳ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಅಂತ ಹೇಳಿದರೆ, ಯಾವುದೊಂದು ಸ್ಟಾಕ್ನ ಚೆಕ್ ಮಾಡ್ತೀರಿ ಅಂತ ಹೇಳಿದರೆ ಇಲ್ಲಿ ಮಾರ್ಕೆಟ್ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಆ ಸ್ಟಾಕ್ನ ಕುರಿತಾದ ಇನ್ಫಾರ್ಮೇಷನ್, ಕಾರ್ಪೊರೇಟ್ ಆ್ಯಕ್ಷನ್ ಏನಿದೆ ಅದೆಲ್ಲ ಬರ್ತಾ ಹೋಗುತ್ತೆ. ಅದೇ ರೀತಿ ಅದರ ಚಾರ್ಟ್ ಬರ್ತಾ ಹೋಗುತ್ತೆ, ಟೆಕ್ನಿಕಲ್ ಡೀಟೇಲ್ ಬರ್ತಾ ಹೋಗುತ್ತೆ, ಫಂಡಮೆಂಟಲ್ ಡೀಟೇಲ್ಗಳು ಇಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಬೈ ಸೆಲ್ ಬಟನ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಬೈ ಸೆಲ್ಲನ್ನು ಮಾಡ್ಬೋದು. ಇದು ಒಂದು ಇಂಟರ್ಫೇಸ್ ಆಯಿತು. ಇನ್ನೊಂದು ಇರುವಂಥದ್ದು ಬೆಸ್ಟ್ ಇರುವಂಥದ್ದು ಟ್ರೇಡಿಂಗ್ ವ್ಯೂನ ಇಂಟರ್ಫೇಸ್ ಸಿಗುತ್ತೆ ನಿಮಗೆ. tv.dun.co ಅಂತ ಹೋದರೆ ಎಕ್ಸಾಕ್ಟ್ಲಿ ಟ್ರೇಡಿಂಗ್ ವ್ಯೂ ನಿಮಗೆ ಯಾವ ರೀತಿ ಸಿಗುತ್ತೆ, ಟ್ರೇಡಿಂಗ್ ವ್ಯೂ ಅಲ್ಲಿ ಏನೆಲ್ಲ ಫೀಚರ್ಗಳಿದೆ ಅದೆಲ್ಲವೂ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ಟ್ರೇಡಿಂಗ್ ವ್ಯೂನ ಇಂಟರ್ಫೇಸ್ ಆಗುತ್ತೆ. ಇಲ್ಲಿ ನೀವು ಸ್ಟಾಕನ್ನು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯ ವಾಟ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಟೈಮ್ ಫ್ರೇಮ್ ಇರುತ್ತೆ. ಮೆಜಾರಿಟಿ ಎಲ್ಲ ಇಂಡಿಕೇಟರ್ಗಳು ನಿಮಗೆ ಅವೈಲೇಬಲ್ ಇದೆ. ಟ್ರೇಡಿಂಗ್ ವ್ಯೂಲ್ಲಿ ನೀವು ಕಸ್ಟಮ್ ಇಂಡಿಕೇಟರ್ನ ಕ್ರಿಯೇಟ್ ಮಾಡ್ಕೊಳ್ಬೋದು, ಕೋಡನ್ನು ಮಾಡ್ಕೊಂಡು. ಬಟ್ ಇಲ್ಲಿ ಒಂದು ಫೀಚರ್ ಅವೈಲೇಬಲ್ ಇಲ್ಲ. ಮೆಜಾರಿಟಿ ಇಂಡಿಕೇಟರ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಇಷ್ಟು ಇಂಡಿಕೇಟರ್ಗಳು ನಿಮಗೆ ಝೀರೋದಲ್ಲಿ ಕೂಡ ಅವೈಲೇಬಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ CPR ಆಗಿರ್ಬೋದು, ಈ ಟ್ರೇಡಿಂಗ್ ವ್ಯೂ ಇಂಟರ್ಫೇಸಲ್ಲಿ ಅವೈಲೇಬಲ್ ಇದೆ, ಝೀರೋದಲ್ಲಿ ಅದು ಅವೈಲೇಬಲ್ ಇಲ್ಲ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ. ಸೊ ಇಲ್ಲಿ ನೀವು ಬೈ ಸೆಲ್ ಅಂತ ಇದೆ, ಇಲ್ಲಿ ಚಾರ್ಟ್ ಮುಖಾಂತರ ನೀವು ಟ್ರೇಡನ್ನು ಮಾಡ್ಬೋದು. ಝೀರೋದಲ್ಲಿ ಕೂಡ ಚಾರ್ಟ್ ಮುಖಾಂತರ ಟ್ರೇಡ್ ಮಾಡುವಂಥ ಅವಕಾಶ ಇದೆ. ಇಲ್ಲಿ ನೀವು ಪ್ಲಸ್ ಮಾಡಿ ಬೈ ಸೆಲ್ಲನ್ನು ಮಾಡ್ಬೋದು. ಇಲ್ಲಿ ಕೂಡ ಬೈ ಸೆಲ್ಲನ್ನು ಮಾಡ್ಕೊಳ್ಬೋದು. ಬೈ ಸೆಲ್ ಕ್ಲಿಕ್ ಮಾಡಿದಾಗ ನಿಮಗೆ ಚಾರ್ಟ್ ಮುಖಾಂತರ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪನ್ನು ಮಾಡ್ಬೋದು. ಆ ಫೀಚರ್ ಝೀರೋದಲ್ಲಿ ಕೂಡ ಇದೆ. ಚಾರ್ಟಲ್ಲಿ ಚಾರ್ಟ್ ಮುಖಾಂತರ ಟ್ರೇಡನ್ನು ಮಾಡ್ಕೊಳ್ಳುವಂಥದ್ದು. ನಿಮಗೆ ಇಲ್ಲಿ ಎಕ್ಸಾಕ್ಟ್ ಟ್ರೇಡಿಂಗ್ನ ಇಂಟರ್ಫೇಸ್ ಸಿಗುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ ಚೈನ್ ಕೂಡ ಸಿಗ್ತಾ ಹೋಗುತ್ತೆ. ಇದರ ಮುಖಾಂತರ ನೀವು ವಾಚ್ ಲಿಸ್ಟ್ಗೂ ಕೂಡ ಆಪ್ಷನ್ ಚೈನನ್ನು ಆ್ಯಡ್ ಮಾಡ್ಕೋಬೋದು. ಎಕ್ಸಾಕ್ಟ್ ಟ್ರೇಡಿಂಗ್ ವ್ಯೂನ ಫೀಚರ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲ ಡ್ರಾಯಿಂಗ್ ಟೂಲ್ಗಳು ಇಲ್ಲೂ ಸಿಗುತ್ತೆ. ಸೊ ಇದು ಸೆಕೆಂಡ್ ಆಯಿತು, ಟ್ರೇಡಿಂಗ್ ವ್ಯೂನ ಇಂಟರ್ಫೇಸ್ ಆಯಿತು, ದನ್ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಡೆಕ್ಸ್ಟ್ ಅಂತ. ಡೆಕ್ಸ್ಟ್
T3 ಅಂತ. ಇದು ನೀವು ವೆಬ್ಬಲ್ಲಿಯೂ ಆ್ಯಕ್ಸೆಸ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಹತ್ರ PC ಇತ್ತು ಅಂತ ಹೇಳಿದ್ರು ಕೂಡ PC ಗೂ ಆ್ಯಪ್ ಬರುತ್ತೆ. ಇದು ಹೇಗೆ ಕೈಟಲ್ಲಿ ಟರ್ಮಿನಲ್ ಮೋಡ್ ಏನಿತ್ತು ಅದೇ ರೀತಿ ಇಲ್ಲಿ ಕೂಡ ಇರುವಂಥದ್ದು. ಇಲ್ಲಿ ನೀವು ಬಂದಾಗ ಬೇರೆ ಬೇರೆ ರೀತಿಯ ಇಂಟರ್ಫೇಸನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಆ್ಯಡ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಬರುತ್ತೆ, ನಿಮಗೆ ಏನೆಲ್ಲ ಫೀಚರ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟ್ಯಾಡಲ್ ಚಾರ್ಟ್ ಅಂತ ಕೊಟ್ಟೆ, ಇಲ್ಲಿ ನಿಮಗೆ ಸ್ಟ್ಯಾಡಲ್ ಚಾರ್ಟ್ ಬಂತು. ಇದನ್ನು ನೀವು ಬೇರೆ ಬೇರೆ ಪೊಸಿಷನ್ ಮಾಡ್ಕೊಂಡು ಹಾಕ್ಕೊಳ್ಬೋದು ನಿಮಗೆ ಎಲ್ಲಿ ಬೇಕು ಅಂತ. ಸೇಮ್ ಕೈಟಲ್ಲಿ ಯಾವ ರೀತಿ ಇದೆ ಅದೇ ರೀತಿಯ ಫೀಚರ್ಗಳು ಸಿಗುತ್ತೆ. ಬೇರೆ ಬೇರೆ ಇಂಟರ್ಫೇಸನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ನಿಮಗೆ ಮಲ್ಟಿಪಲ್ ಇಂಟರ್ಫೇಸ್ ಬೇಕು ಅಥವಾ ಮಲ್ಟಿಪಲ್ ಚಾರ್ಟ್ ಬೇಕು ಅಥವಾ ಒಂದು ಸೈಡಲ್ಲಿ ವಾಚ್ ಲಿಸ್ಟ್ ಬೇಕು, ನೆಕ್ಸ್ಟ್ ಚಾರ್ಟ್ ಬೇಕು, ಆಪ್ಷನ್ ಚೈನ್ ಬೇಕು, ಆರ್ಡರ್ ಬೇಕು, ಪೊಸಿಷನ್ ಬುಕ್ ಬೇಕು ಅಂತ ಹೇಳಿದರೆ ಎಲ್ಲವನ್ನು ನೀವು ಒಂದೇ ಸ್ಕ್ರೀನಲ್ಲಿ ಸೆಟ್ ಮಾಡ್ಕೊಳ್ಬೋದು. ನಿಮಗೆ ಎಲ್ಲಿ ಬೇಕು ಅನ್ನೋದನ್ನು ನೀವು ಅರೇಂಜ್ ಮಾಡ್ಕೊಳ್ಬೋದು. ಇದು ಥರ್ಡ್ ಟರ್ಮಿನಲ್ ಅಥವಾ ಟೂಲ್ ಆಗುತ್ತೆ, ಅದನ್ನು ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಆಪ್ಷನ್ ಟ್ರೇಡಿಗೆ ಸ್ಪೆಸಿಫಿಕ್ ಆಗಿ ಬೇಕು ಅಂತಿದ್ರೆ ಇಲ್ಲಿ ಕೂಡ ನೀವು ಆಪ್ಷನ್ನ ಡಾಟಾವನ್ನು ಆಕ್ಸೆಸ್ ಮಾಡ್ಬೋದು, ಓಪನ್ ಇಂಟ್ರೆಸ್ಟನ್ನು ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನೀವು ಆ್ಯಡ್ ಅಂತ ಕೊಟ್ಟರೆ, ಓಪನ್ ಇಂಟ್ರೆಸ್ಟ್ ಅಂತ ಕೊಟ್ಟರೆ ಓಪನ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ, ಆಪ್ಷನ್ ಸ್ಕ್ಯಾಲ್ಪರ್ ಮೋಡ್ ಸಿಗುತ್ತೆ ಅಥವಾ ಆಪ್ಷನ್ ಚೈನ್ ಸಿಗ್ತಾ ಹೋಗುತ್ತೆ. ಅಥವಾ ಸ್ಪೆಸಿಫಿಕ್ ಆಗಿ ನಿಮಗೆ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಬೇಕು ಅಂತಿದ್ರೆ ಆಪ್ಷನ್ trader.done.co ಅಂತ ಇರುತ್ತೆ. ಇಲ್ಲಿ ನೀವು ಬಂದರೆ ಇದು ನಿಮ್ಮ ಹೋಮ್ ಪೇಜಲ್ಲಿ ಆಪ್ಷನ್ ಕುರಿತಾದ ಡಾಟಾ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ಅಂತ ಇದೆ. ಇಲ್ಲಿ ಬಂದರೆ ನೀವು ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಿ ಚೆಕ್ ಮಾಡ್ಕೊಳ್ಬೋದು, ಯಾವ್ಯಾವ ರೀತಿ ಸ್ಟ್ರಾಟಜಿ ನನಗೆ ವರ್ಕ್ ಆಗ್ತಾ ಇದೆ ಅಥವಾ ಯಾವ ರೀತಿ ನೆಕ್ಸ್ಟ್ ಅದು ವರ್ಕ್ ಆಗ್ಬೋದು ಅಂತ. ಅನಲೈಸ್ ಅಂತ ಬಂದರೆ ಮಾರ್ಕೆಟನ್ನು ಅನಲೈಸ್ ಮಾಡ್ಬೋದು. ಅದೇ ರೀತಿ ಆಪ್ಷನ್ ಚೈನ್, ಮಾರ್ಕೆಟ್ ಮೂವರ್ಸ್, ಸ್ಟ್ಯಾಡಲ್ ಚಾರ್ಟ್, ಹೇಗೆ ಸೆನ್ಸಿಬಲಲ್ಲಿ ಯಾವ ರೀತಿಯ ಫೀಚರ್ಗಳು ನಿಮಗೆ ಸಿಗುತ್ತೆ ಅದೇ ರೀತಿಯ ಅನಾಲಿಸಿಸನ್ನು ನೀವು ಇಲ್ಲಿ ಆಪ್ಷನ್ ಟ್ರೇಡರ್ ಅಂತಿದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನನಗೆ ದನ್ನಲ್ಲಿ ಬೆಸ್ಟ್ ಅನಿಸಿದ್ದು ಅವರ ಟ್ರೇಡಿಂಗ್ ವ್ಯೂನ ಫೀಚರ್. ಎಕ್ಸಾಕ್ಟ್ಲಿ ನಮಗೆ ಟ್ರೇಡಿಂಗ್ ವ್ಯೂ ಯಾವ ರೀತಿ ಸಿಗುತ್ತೆ ಅದೇ ರೀತಿಯ ಫೀಚರನ್ನು ಕೊಡ್ತಾರೆ. ಸೊ ಅದು ನನಗೆ ಒಂದು ಫೀಚರ್ ಬೆಸ್ಟ್ ಅನಿಸ್ತು. ಮೆಜಾರಿಟಿ ಎಲ್ಲ ಟ್ರೇಡಿಂಗ್ ವ್ಯೂನ ಫೀಚರನ್ನು ನಾವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಟ್ರೇಡಿಂಗ್ ವ್ಯೂ ನೀವು ಯೂಸ್ ಮಾಡಬೇಕು ಅಂತಿದೆ ಅದರ ಫೀಚರನ್ನು ಯೂಸ್ ಮಾಡಬೇಕು ಅಂತೇಳಿ ಅಲ್ಲಿ ಲೈವ್ ಡಾಟಾ ಬೇಕು ಅಂತೇಳಿ ನಾವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ದನ್ನಲ್ಲಿ ನಿಮಗೆ ಸೇಮ್ ಮೆಜಾರಿಟಿ ಫೀಚರ್ ನಾವು ಟ್ರೇಡಿಂಗಿನ ಫೀಚರನ್ನು ಯೂಸ್ ಮಾಡ್ಕೊಳ್ಬೋದು. ಅದು ನನಗೆ ಬೆಸ್ಟ್ ಅನಿಸ್ತು. ಸೊ ಈ ಎರಡು ಬ್ರೋಕರನ್ನು ನಾನು ಯೂಸ್ ಮಾಡ್ತೀನಿ. ಒಂದಷ್ಟು ಬೆಸ್ಟ್ ಫೀಚರನ್ನು ಕೊಡ್ತಾ ಇರುವಂಥದ್ದು. ನನಗೆ ನನ್ನ ಟ್ರೇಡಿಂಗ್ ನೀಡ್ಸ್ಗೆ ಹೆಲ್ಪ್ಫುಲ್ ಆಗುವಂಥ ಫೀಚರ್ಗಳು ಈ ಎರಡು ಬ್ರೋಕರಲ್ಲಿ ಸಿಗ್ತಾ ಇದೆ. ಸೊ ದನ್ ಕಂಪ್ಲೀಟ್ಲಿ ಫ್ರೀ ಇರೋದ್ರಿಂದ ಇಲ್ಲಿ ಯಾವುದೇ ಚಾರ್ಜಸ್ ಕಟ್ ಆಗೋದಿಲ್ಲ. ಸೊ ನಾವು ಫ್ರೀ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಸೊ ಈ ಎರಡನ್ನು ನಾನು ಯೂಸ್ ಮಾಡ್ತೀನಿ. ನನಗೆ ಬೇಕಾಗುವಂಥ ಎಲ್ಲ ಫೀಚರ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ದನ್ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಝೀರೋದಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಫೀಚರ್ಗಳು ಫ್ರೀ ಇದೆ. AMC ಒಂದು ಬಿಟ್ಟು ಮತ್ತೆಲ್ಲ ಫೀಚರ್ಗಳು ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.